ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆ. ಜಿಲ್ಲಾಡಳಿತದ ನಿಷೇಧದ ನಡುವೆಯೂ ರಥೋತ್ಸವ ನಡೆದಿದ್ದು ಸಿಂಧನೂರು ತಾಲೂಕಿನ ಅಂಬಾ ಮಠದ ಶ್ರೀ ಅಂಬಾದೇವಿ ರಥೋತ್ಸವ ನಡೆದಿದೆ. ಕೊರೋನಾ ಪ್ರಕರಣಗಳು ಏರಿಕೆಯಾಗ್ತಾ ಇದೆ. ಈಗ ನಗರದಿಂದ ಹಳ್ಳಿಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಜನ ಇನ್ನೂ ಕೂಡ ಕೇರ್ಲೆಸ್ ಮಾಡ್ತಿದ್ದಾರೆ. ಎಷ್ಟೇ ರೂಲ್ಸ್ ಗಳನ್ನ ಮಾಡಿದ್ರು, ಸ್ಟ್ರಿಕ್ಟ್ ಆಗಿ ಕಾನೂನುಗಳನ್ನ ಪಾಲಿಸಿ, ರೂಲ್ಸ್ ನಿಯಮಗಳನ್ನ ಪಾಲನೆ ಮಾಡಿ ಅಂತ ಹೇಳಿದ್ರು ಕೂಡ ಜನ ಇದನ್ನ ತಲೆಗೆ ಹಾಕೊಳ್ಳುವ ಹಾಗೆ ಕಾಣಿಸ್ತಾ ಇಲ್ಲ. ಭಕ್ತರ ಆಗಮನಕ್ಕೆ ನಿಷೇಧವನ್ನ ಹೇರಲಾಗಿತ್ತು ರಥೋತ್ಸವದಲ್ಲಿ, ಆದ್ರೂ ಕೂಡ ಜನ ಭಾಗಿಯಾಗಿದ್ದಾರೆ. ಏನ್ ಹೇಳ್ಬೇಕು ಹೇಳಿ ಇವ್ರಿಗೆ, ಇಂಥವ್ರಿಗೆ ಸಾವಿರಾರು ಸಂಖ್ಯೆಯಲ್ಲಿ ರಥೋತ್ಸವಕ್ಕೆ ಭಕ್ತರು ಸೇರಿದ್ದಾರೆ. ಭಕ್ತರ ಆಗಮನಕ್ಕೆ ರಾಯಚೂರು ಜಿಲ್ಲಾಡಳಿತ ನಿಷೇಧ ಹೇರಿತ್ತು. ಪ್ರತಿ ವರ್ಷದ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಸೇರ್ತಾರೆ. ಶ್ರೀ ಅಂಬಾದೇವಿ ಜಾತ್ರೆಯ ರಥೋತ್ಸವದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ರು. ಈಗಲೂ ಕೂಡ ಅಂಥದ್ದೇ ಒಂದು ವಿಚಾರದಲ್ಲಿ ನಾವು ಗಮನಿಸಿದ್ರೆ ಪ್ರಕರಣಗಳು ಏರಿಕೆ ಆಗ್ತಾ ಇದೆ. ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಜಾತ್ರೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಜನ ಪಾಲ್ಗೊಳ್ತಾ ಇದ್ದಾರೆ. ಏನೇ ರೂಲ್ಸ್ ಮಾಡಿದ್ರು ಅದು ನಿಮ್ಗೆ ಮಾತ್ರ, ಸರ್ಕಾರಕ್ಕೆ ಮಾತ್ರ ಅನ್ನುವ ರೀತಿಯಲ್ಲಿ ಈಗಾಗಲೇ ಭಕ್ತರಾಗಿರ್ಬೋದು ಜನರು ತಮ್ಮ ವರ್ತನೆಯನ್ನ ತೋರಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಜಿಲ್ಲಾಡಳಿತಗಳು ಎಷ್ಟೇ ಹೇಳಿದ್ರು ಕೂಡ ಈ ತರ ಜನರೇ ಮಾಡಿದ್ರೆ, ಜನರ ಸಹಕಾರ ಇಲ್ಲದಿದ್ರೆ ಯಾವುದೇ ರೀತಿಯಲ್ಲಿ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಆಮೇಲೆ ಯಾರ ಮೇಲೂ ದೂಷಿಸಿ ಪ್ರಯೋಜನ ಇಲ್ಲ. ಹೆಲ್ತ್ ಹಾಳು ಮಾಡ್ಕೊಂಡು, ನಮ್ಮ ಹೆಲ್ತ್ ಹಾಳು ಮಾಡ್ಕೊಂಡು ಹೀಗಾಯ್ತು ಹಾಗಾಯ್ತು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಲಾಕ್ಡೌನ್ ಮಾಡ್ತಿದ್ದಾರೆ ಅಂತ ಹೇಳಿ ದೂರಿ ಪ್ರಯೋಜನ ಇಲ್ಲ. ನಮ್ಮ ಜಾಗೃತಿ ಏನಿದೆ ಅದನ್ನ ನಾವು ಮಾಡದಿದ್ರೆ ಎಂತಹ ಒಂದು ಸಿಚುವೇಶನ್ ಬಂದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಜಾತ್ರೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇದರ ಅರಿವು ಇದೆ ಜನರಿಗೆ ಅಂತ ಹೇಳಿ. ವೀಕೆಂಡ್ ಕರ್ಫ್ಯೂ ಮುಗಿದ ಹಿನ್ನೆಲೆಯಲ್ಲಿ ಎಂದಿನಂತೆ ಜನರ ಸಂಚಾರ ಶುರುವಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿ ಜನ ಓಡಾಡ್ತಿದ್ದಾರೆ. ಬಸ್ ನಿಲ್ದಾಣಗಳಲ್ಲಿ ಜನ ಜಾತ್ರೆ ಉಂಟಾಗಿದ್ದು ಕೋವಿಡ್ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳುತ್ತಾ ಇದ್ದು ಮಾಸ್ಕ್ ಹಾಕದೆ ಹೋಗ್ತಿದ್ದಾರೆ. ಇನ್ನು ಬೀದರ್ ಜಿಲ್ಲೆಯಲ್ಲೂ ಜನ ದೈನಂದಿನ ಕೆಲಸ ಕಾರ್ಯಕ್ಕೆ ತೆರಳುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ಬಸ್ ನಿಲ್ದಾಣಗಳಲ್ಲಿ ಜನ ಆಗಮಿಸಿ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಶಾಲಾ ಕಾಲೇಜಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚಿನ ಮಕ್ಕಳಲ್ಲಿ ಕೊರೋನಾ ಪತ್ತೆಯಾದರೆ ಆ ಶಾಲೆಗೆ ರಜೆ ನೀಡಲಾಗ್ತಿದೆ. 1 ವಾರ ರಜೆ ಘೋಷಿಸಿ ಆದೇಶ ಹೊರಡಿಸಿದ್ದಾರೆ ಡಿಸಿ ಪಿ ಸುನೀಲ್ ಕುಮಾರ್. ಈಗಾಗಲೇ ಮುದ್ದೇಬಿಹಾಳ ತಾಲೂಕಲ್ಲಿ ಬಾಲಕಿಯರ ವಸತಿ ಶಾಲೆಗೆ ರಜೆ ನೀಡಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈವರೆಗೆ 150 ಮಕ್ಕಳಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಜನವರಿ 1 ರಿಂದ 15ರವರೆಗೆ ಜಿಲ್ಲೆಯಲ್ಲಿ ಒಟ್ಟು 664 ಜನರಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಅದರಲ್ಲಿ 664 ಜನರ ಪೈಕಿ 1 ರಿಂದ 21 ವರ್ಷದ 150 ಮಕ್ಕಳಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಜಾಸ್ತಿ ಪಾಸಿಟಿವ್ ಪ್ರಕರಣಗಳು ಬಂದಿರುವ ಶಾಲೆಗಳನ್ನು ಕ್ಲಸ್ಟರ್ ಅಂತ ಪರಿಗಣಿಸಿ ಈಗಾಗಲೇ ಕೆಲವು ಶಾಲೆಗಳಲ್ಲಿ ಈ ರೀತಿ ಆಗಿರುವ ಶಾಲೆಗಳಲ್ಲಿ ಇಮಿಡಿಯೇಟ್ಲಿ 3 days ಹಾಲಿಡೇ ಡಿಕ್ಲೇರ್ ಮಾಡೋದು ಕೂಡ ಆಗಿದೆ. ಆದರೆ ನಾವು ಇವತ್ತಿಂದ ಈಗ ನಾವು ಆರ್ಡರ್ ಕೂಡ ಇಶ್ಯೂ ಮಾಡ್ತೇವೆ ಇಮಿಡಿಯೇಟ್ಲಿ. ಎಲ್ಲೆಲ್ಲಿ 5 ಅಥವಾ ಅದಕ್ಕಿಂತ ಜಾಸ್ತಿ ಪ್ರಕರಣಗಳು, ಆಕ್ಟಿವ್ ಪ್ರಕರಣಗಳು ಒಂದು ಶಾಲೆಯಲ್ಲಿ, ಅಂಥ ಶಾಲೆಗೆ ನಾವು 1 ವಾರ ಹಾಲಿಡೇಯನ್ನು. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.